ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗುತ್ತಿಗೆಯಲ್ಲಿ ಗೋಲ್ಮಾಲ್ ನಡೀತಾ ಇರೋ ಸ್ಫೋಟಕ ಆಡಿಯೋ ಸಿಕ್ಕಿದೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಿಂದಲೇ ಈ ಗೋಲ್ಮಾಲ್ ಬೆಳಕಿಗೆ ಬಂದಿದೆ. ಆಡಿಯೋ ಮಾತುಕತೆ ಆಡ್ತಾ ಇರುವಂತದ್ದು ಈಗ ಬಹಿರಂಗ ಆಗಿದೆ. ಗುತ್ತಿಗೆಯಲ್ಲಿ ಗೋಲ್ಮಾಲ್ ನಡೀತಾ ಇರೋ ಅಂತ ಸ್ಫೋಟಕ ಆಡಿಯೋ ಇದು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಿಂದಲೇ ಗೋಲ್ಮಾಲ್ ನಡೀತಾ ಇದೆ. ಸರ್ಕಾರ ಸಚಿವರ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನ ಮಾಡಿದ್ದಂತ ಅಸೋಸಿಯೇಷನ್ ಸಂಘ ಇದು. ಆದರೆ ಈಗ ಸಂಘದಲ್ಲೇ ಭ್ರಷ್ಟಾಚಾರ ನಡೀತಾ ಇರೋ ಅಂತ ಆಡಿಯೋ ಒಂದು ಸಿಕ್ಕಿದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ನಡೀತಾ ಇದೆ ಈ ಡೀಲ್. ಗುತ್ತಿಗೆದಾರರ ಸಂಘವೇ ಈ ಒಂದು ಡೀಲ್ಗೆ ಕುಮ್ಮಕ್ಕನ್ನ ಕೊಡ್ತಾ ಇದೆಯಾ, ಅಲ್ಲೇ ಕೂತು ಮಾತುಕತೆ ಆಡ್ತಾ ಇರೋ ಅಂತ ವಿಡಿಯೋ ಒಂದು ಈಗ ವೈರಲ್ ಆಗಿದೆ. ನೋಡಿ, ಆಡಿಯೋ ನ್ಯೂಸ್ ಫಸ್ಟ್ಗೂ ಕೂಡ ಈಗ ಲಭ್ಯ ಆಗಿದೆ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳಿದಾಗ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಜಾರ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತದೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರ ನೀವು ಹೇಳ್ರಿ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಹೇಳಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಸರ್ ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜು, ಗುತ್ತಿಗೆದಾರರ ಸಂಘದಿಂದಲೇ ಈಗ ಈ ಒಂದು ಡೀಲ್ ಆಡಿಯೋ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಯಾರೆಲ್ಲ ಇದ್ರು ಸ್ಥಳದಲ್ಲಿ, ಯಾವಾಗ ರೆಕಾರ್ಡ್ ಆಗಿರೋದು ಈಗ ಆಡಿಯೋ, ಯಾವ ವಿಚಾರಕ್ಕೆ ಈಗ ಈ ರೀತಿಯ ಡೀಲ್ ಮಾತುಕತೆ ಆಗಿರೋ ಅಂಥದ್ದು ಸಂಪೂರ್ಣ ವಿವರಣೆಯನ್ನು ನೀಡೋದಾದ್ರೆ? ಮಧುಸೂದನ್, ರಾಜ್ಯ ಸರ್ಕಾರದ ವಿರುದ್ಧವೇ ಗುತ್ತಿಗೆದಾರರು ಕಳೆದ ವಾರ ಒಂದಷ್ಟು ಸುದ್ದಿಗೋಷ್ಠಿ ನಡೆಸಿ ನೇರವಾಗಿ ಒಂದು ಸರ್ಕಾರದಲ್ಲೇ ಒಂದು ಕಮಿಷನ್ ದಂಧೆ ಆಗ್ತಿದೆ, ಜೊತೆಗೆ ನಮಗೆ ಗುತ್ತಿಗೆ ಹಣ ಸಿಗ್ತಿಲ್ಲ ಅನ್ನೋ ಒಂದು ಆರೋಪವನ್ನು ನೇರವಾಗಿ ಸರ್ಕಾರದ ವಿರುದ್ಧ ಮಾಡಿದ್ರು. ಆದರೆ ಈಗ ಇದೇ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿರುವಂಥದ್ದು. ಅದರಲ್ಲೂ ಕೂಡ ಏನು ಗೌರವಾಧ್ಯಕ್ಷ ಜಗನ್ನಾಥ್ ಮತ್ತು ಚಿಂಚೋಳಿ ಇವರು ಒಂದು ಸಣ್ಣ ಒಂದು ಗುತ್ತಿಗೆದಾರನಿಗೆ ಒಂದು ಬೆದರಿಕೆ ಹಾಕುವಂಥ ಆರೋಪ ಕೇಳಿಬರ್ತುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ಪ್ರಮುಖವಾಗಿ ನೀರಾವರಿ ಆಗಿರ್ಬೋದು, ಇಂಧನ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಗೌರವಾಧ್ಯಕ್ಷ ಮತ್ತು ಅವ್ರ ಪದಾಧಿಕಾರಿಗಳ ಅವ್ರಿಗೆ ಬೇಕಾದಂಥ ಒಂದು ಆಪ್ತರು ಬಿಡ್ಡನ್ನು ಹಾಕಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ಸಣ್ಣ ಬಿಡ್ದಾರರು ಕೂಡ, ಅಂದರೆ ಗುತ್ತಿಗೆದಾರರು ಬಿಡ್ಡನ್ನು ಹಾಕಿರ್ತಾರೆ. ಈ ಸಂದರ್ಭದಲ್ಲಿ ಒಂದು ಬಿಡ್ಡನ್ನು ವಾಪಸ್ ತೆಗಿಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕಿರುವಂಥದ್ದು. ಜೊತೆಗೆ ಬಿಡ್ಡು ವಾಪಸ್ ತೆಗೆದುಕೊಳ್ಳದೆ ಇದ್ರೆ ತಮಗೆ ಕಮಿಷನನ್ನು ಕೂಡ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿರುವಂಥದ್ದು. ಸುಮಾರು ಅಂದರೆ 3% ಏನು ಗುತ್ತಿಗೆ ಹಣ ಬರುತ್ತೆ ಅದರಲ್ಲಿ ನಮಗೆ ಕಮಿಷನನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯ, ಡಿಮ್ಯಾಂಡನ್ನು ಕೂಡ ಇಟ್ಟಿರುವಂಥದ್ದು ಈ ಒಂದು ಆಡಿಯೋದಲ್ಲಿ. ಜೊತೆಗೆ ಕೊನೆಗೆ ಅಂತಿಮವಾಗಿ 2.5 ಒಂದು ಏನು ಪರ್ಸೆಂಟೇಜ್ ಕಮಿಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ಇಲ್ಲ ಅಂದರೆ ಈ ಒಂದು ಕಮಿಷನ್ಗೆ ಒತ್ತಾಯವನ್ನು ಕೂಡ ಹಾಕಿರುವಂಥದ್ದು. ಆದರೆ ಈ ಒಂದು ವಿಡಿಯೋ ಈಗಾಗಲೇ ರಾಜ್ಯ ಸರ್ಕಾರದ ಕೆಲ ಸಚಿವರಿಗೆ ಕೂಡ ಈ ಒಂದು ಆಡಿಯೋವನ್ನು ಕೂಡ ಆ ಒಂದು ಬಿಡ್ದಾರ ಯಾರಿದ್ದಾರೆ ಅವನು ತಲುಪಿಸಿರುವಂಥದ್ದು. ಪ್ರಮುಖವಾಗಿ ಇದು ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಈ ಒಂದು ಆಡಿಯೋದಲ್ಲಿ ಏನು ನೇರವಾಗಿ ಸರ್ಕಾರದ ವಿರುದ್ಧ ಆರೋಪ ಮಾಡಿರುವಂಥವ್ರೆ ಕಮಿಷನ್ ಕೇಳಿರುವಂಥದ್ದು. ಇದು ಭ್ರಷ್ಟಾಚಾರದ ಒಂದು ಆರೋಪದಡಿ ಕೂಡ ಬರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಸಚಿವರ ಕೈಗೆ ಈ ಒಂದು ವಿಡಿಯೋ ಸೇರಿದೆ. ಹಾಗಾಗಿ ಸಚಿವರು ಇದು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಒಂದು
ಚಿಂತನೆ ನಡೆಸ್ತಾರೆ ಮತ್ತು ಇದನ್ನು ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಆಗಿರುವಂಥದ್ದು. ಯಾಕಂದರೆ ಸಚಿವರ ಒಂದು ಅಂದರೆ ಸರ್ಕಾರದ ವಿರುದ್ಧ ಏನು ಕಮಿಷನ್ ಆರೋಪ ಮಾಡಿದ್ದ ಈ ಗುತ್ತಿಗೆದಾರರ ಪದಾಧಿಕಾರಿಗಳೇ ಈಗ ಕಮಿಷನ್ ಕೇಳಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಅದ್ರ ಜೊತೆಗೆ ಸಣ್ಣ ಬಿಡ್ದಾರರು ಯಾರಿದ್ದಾರೆ, ಗುತ್ತಿಗೆದಾರ ಯಾರಿದ್ದಾರೆ, ಅವ್ರ ಮೇಲೆ ಈ ರೀತಿ ಬೆದರಿಕೆ ಹಾಕುವಂಥ ಕೆಲಸ ಯಾಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಯಾರು ಏನು ಕಮಿಷನನ್ನು ಅಂದರೆ ಸಣ್ಣ ಬಿಡ್ದಾರ ಯಾರಿದ್ದಾರೆ ಆತ ಯಾರು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಪತ್ತೆ ಆಗಿಲ್ಲ. ಕೇವಲ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಜೊತೆಗೆ ಸಚಿವರ ಕೈಯಲ್ಲಿ ಸೇರಿರುವ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಸಾಕಷ್ಟು ಗಂಭೀರವಾಗಿ ಸರ್ಕಾರವು ಕೂಡ ತೆಗೆದುಕೊಳ್ಳುತ್ತೆ. ಇದು ಯಾವ ರೀತಿ ಆಯಿತು ಮತ್ತು ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಏನು ಬೇಡ ನಿಮ್ಗೆ ಐತೆ, ನಾವು ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ. ಅಲ್ಲಲ್ರಿ ಈಗ ನಾ ಏನತ್ತೀನಿ ಈಗ 14 ನಾವು ಆ ಪಾರ್ಟಿ ನೋಡೋಕೆ ನಾ ಇಂಡಿಪೆಂಡೆಂಟ್ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಂತ ಬೇಕು ನಮಗೆ. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗ ಕಮ್ಮಿ ಮಾಡ್ರಿ ಅಂತಾರೆ. ನನಗೆ ಹೆವಿ ಅದ್ರಿ ಅಲ್ಲಿ ಮಾಡ್ತೀನಿ ಏನು ಸಾಹೇಬ್ರಿ, ನಾ ಬರೈತಿದ್ದೀರಿ ಇವತ್ತು ಬಂದು ಇಲ್ಲಿ ಕೇಳ್ರಿ ಈಗ ನಮ್ದು ಜರ ನೋಡ್ರಿ ಜರ ಏನಂತ ಬರ್ತಿಲ್ಲ ನಾವು. ಅಲ್ಲ ನಮ್ದು ಒಂದು ಜರ ಈಗ ಕಾಂಟ್ಯಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲೇ ಮಾತಾಡ ಹೇಳಿದ್ರು ನಾವು ಏನೋ ಏನ್ರಿ ನಾವು ಊರು ಕಮ್ಮಿ ಆಗ್ತಿದ್ದಿಲ್ಲ ಅದು ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಊರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನೋ ಅಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಒಂದು ಪೈಸೆ ಒಳಗಡೆ 3% ಅಂದ್ರೆ ಈಗ ಹೇಳ್ರಿ ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರದಿವಿ ಜರ ನೀವೇ ಹೇಳಿಲ್ಲ ಅಂದ್ರೆ ಮತ್ತೆ ಅಲ್ರಿ ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು ಅವ್ರಿಗೆಲ್ಲ ಒಪ್ಕೋಬೇಕಾದ ಕಂಡೀಷನ್ ಸರ್. ನೀವು ಇವೆರಡು ಟೆಂಡರ್ ಹೊಡಿಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.